ಅ, 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 ಹೌದು, ನೀವು ಇಷ್ಟೆಲ್ಲ ರಿಸರ್ಚ್ ಮಾಡಿದ್ದೀರಲ್ಲ, ನಮ್ಮ ಮನೆ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿದೆಯಾ ನಿಮಗೆ? ಹಾಗೆ ನೋಡಿದ್ರೆ ನಮಗೆ ಮಂಗಳನ ಅವಶ್ಯಕತೆಯೇ ಇರಲಿಲ್ಲ. ಅಕ್ಕನಿಗೋಸ್ಕರ ನಾನು ಅವಳನ್ನು ಕೆಲಸಕ್ಕೆ ತಗೊಂಡೆ. ಆದರೆ ಇದ್ದಕ್ಕಿದ್ದಾಗೆ ನನಗೆ 2ರಷ್ಟು ಸಂಬಳ ಕೊಡಬೇಕು ಅಂತಂದರೆ ನಾನು ಎಲ್ಲಿಗೆ ಹೋಗಬೇಕು? ಆಗೋಲ್ಲ ಅಂತಂದೆ. ಅವಳು ಕೆಲಸ ಬಿಟ್ಟು ಹೋದ್ಲು. ಹೌದಾ? ಹೌದು ಮೇಡಮ್, ಹೌದು. ಈಗಿನ ಕಾಲದಲ್ಲಿ ನಂಬಿಕೆ ವಿಶ್ವಾಸ ಅನ್ನೋ ಮಾತಿಗೆ ಅರ್ಥನೇ ಇಲ್ಲ. ಅರ್ಥ ನಾನು ಮಾಡಿಸ್ತೀನಿ. ನನ್ನ ಕೈ ನೋಡಿ ಹೇಗಾಗಿದೆ. ನನಗೂ ಏನಾರು ಔಷಧಿ ಕೊಡಿ. ಆಹಾ, ನಿಂಗೆ ಸಂಬಳ ಕೊಡೋದು ಅಲ್ಲದೆ ಬಿಟ್ಟು ಔಷಧಿನೂ ಕೊಡಬೇಕಾ? ಇನ್ನು ಔಷಧಿ ವಿಷಯ ಹಾಗಿರಲಿ, ಅಕ್ಕನಿಗೆ ಸರಿಯಾಗಿ ಔಷಧಿ ಕೊಡ್ತಿದ್ದೀಯಾ? ದಿನ ಹಚ್ತಾ ಇದ್ದೀನಿ. ನೀ ಕೊಟ್ಟು ಪೌಡ್ರ್ ಹಚ್ಚಿನೇ ಅನ್ಸುತ್ತೆ ನನ್ನ ಕೈ ಹೀಗೆ ಸುಡ್ತಿರೋದು. ನನ್ನ ಪೌಡ್ರಿಂದ ಹಾಗೆಲ್ಲ ಏನಾಗೋದಿಲ್ಲ. ಅದು ನೀನು ದಿವಸ ಪಾತ್ರೆ ತೊಳಿತೀಯ, ಬಟ್ಟೆ ಒಗಿತೀಯಲ್ವಾ, ಆ ಸೋಪು ಪೌಡ್ರಲ್ಲಿ ಯಾವ್ಯಾವುದೋ ಕೆಮಿಕಲ್ಸಲ್ಲಿ ಮಿಕ್ಸ್ ಆಗಿರುತ್ತೆ, ಅದರಿಂದ ಹೀಗಾಗಿದೆ ಅಷ್ಟೇ. ನಾನು ಹೊಸ್ದಾಗಿ ಕೆಲಸ ಮಾಡ್ತಾ ಇದ್ದೀನ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಹಂಗೆ ಸುಡೋದಾದರೆ ಯಾವತ್ತೂ ಸುಡಬೇಕಿತ್ತು, ಈಗಲೇ ಯಾಕೆ ಸುಡ್ತು? ನನ್ನ ಕೈ ಹೋಗಲಿ ಬಿಡಿ. ಪಾಪ ಆ ಗೌರಮ್ಮನ ನೋಡೋಕ್ಕಾಗಲ್ಲ. ದಿನೇ ದಿನ ಸೌದು ಹೋಗ್ತಾ ಇದ್ದಾರೆ, ನೋವು ಅಂತ ಒದ್ದಾಡ್ತಾ ಇರ್ತಾರೆ. ನನಗೇನೋ ಅನುಮಾನ, ನೀವು ಔಷಧಿನ ಕೊಡ್ತಾ ಇದ್ದೀರೋ ಅಥವಾ ಬೇರೆ ಏನಾದರೂ? ಮುಚ್ಚು ಬಾಯ್, ನೀನು ಕೆಲಸದವಳು ಥರಾನೇ ಇರೋ. ಏನೋ ಪಾಪ ಅಂತ ಮನೆಯವ್ರ ಥರಾನೇ ನೋಡ್ಕೊಂಡ್ರೆ ನನ್ನ ಬಗ್ಗೆನ ತಪ್ಪಾಗಿ ಮಾತಾಡ್ತಾ ಇದ್ದೀಯಾ? ಹೋಗು, ಈ ಕ್ಷಣನೇ ಮನೆ ಬಿಟ್ಟು ಆಚೆಗೆ ಹೋಗು. ನಾಳೆಯಿಂದ ಮನೆ ಕಡೆ ತಲೆನೂ ಹಾಕಬೇಡ. ನೋಡಿ, ನೀವೇನೋ ತಪ್ಪು ಮಾಡ್ತಿದ್ದೀರಾ ಅನ್ಸುತ್ತೆ. ಮುಚ್ಚು ಬಾಯ್, ಹೋಗಿಲ್ಲಿಂದ. ನನ್ನನ್ನೇ ಆಚೆ ಹೋಗು ಅಂತೀರಾ? ನಿಮ್ಗೆ ಖಂಡಿತ ಒಳ್ಳೇದಾಗಲ್ಲ. ಆಸ್ತಿಗೋಸ್ಕರ ಆ ಮುದುಕಿನ ಅನ್ಯಾಯವಾಗಿ ಸಾಯ್ಸಕ್ಕೆ ಹೊಟ್ಟಿದ್ದೀರಾ ನೀವು. ನಾಶ ಆಗೋಗ್ತೀರಾ, ನಾಶ ಆಗೋಗ್ತೀರಾ. ನಾಶ ಆಗೋಗ್ತೀರಾ, ನಾಶ ಆಗೋಗ್ತೀರಾ. ಹೇಳಿ ಮೂರ್ತಿಯವರೇ, ಗೌರಮ್ಮ ಅವ್ರ ಕಾಲು ನೋವಿಗೆ ಔಷಧಿ ಅಂತ ಹೇಳಿ ಮಂಗಳ ಕೈಯಲ್ಲಿ ಏನು ಕೊಡ್ತಿದ್ರಿ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತಾದೆ?
ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್